ಎಲನ್ ಮಸ್ಕ್ ಥರ ಆಗಲಿ ಅಥವಾ ದೊಡ್ಡ ದೊಡ್ಡ ಟಾಟಾ ಥರ ಆಗಲಿ ಅಥವಾ ಮುಖೇಶ್ ಅಂಬಾನಿ ಥರ ಆಗಲಿ, ಹೀಗೆ ಹಲವು ಜನ ಶ್ರೀಮಂತರನ್ನು ನಾವು ನೋಡ್ತೇವೆ. ನಾನು ಆ ಶ್ರೀಮಂತರ ಥರ ಆಗಬೇಕು, ನಾನು ಯಾಕೆ ಆಗಬಾರ್ದು, ನನಗೆ ಅಂತ ಅದೃಷ್ಟ ಇದೆಯೇ ಮುಂತಾದ ವಿಚಾರಗಳನ್ನು ನೀವು ಕೇಳಿ ತಿಳ್ಕೋಬೇಕು. ಅದಕ್ಕೆ ಅಂತಹವರ ಕೈಯನ್ನು ನೋಡಿದಾಗ ಅವರ ಕೈಯಲ್ಲಿ ಯಾವ ಯಾವ ಗುರುತುಗಳಿರುತ್ತೆ, ಯಾವ ಯಾವ ಲಕ್ಷಣಗಳಿರುತ್ತೆ ಎಂಬುದನ್ನು ತಿಳಿದುಕೊಂಡಾಗ ನಿಮಗೂ ಸಹ ಅಂಥ ಅದೃಷ್ಟ ಇದ್ದರೆ ತಿಳಿಯಬಹುದು. ಅಂದರೆ ಬಿಲಿಯನೇರ್, ಆಗರ್ಭ ಶ್ರೀಮಂತರಾಗುವಂತಹ ಯೋಗ ಯಾವ ರೀತಿ ನಿಮ್ಮ ಹಸ್ತದಲ್ಲಿ ಕಾಣಿಸುತ್ತದೆ ಎಂಬುದನ್ನು ಹೇಳುವುದೇ ಇಂದಿನ ಈ ವಿಡಿಯೋ. ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ನಿಮ್ಮ ಜೀವನದಲ್ಲಿ ನೀವು ಸಾಹುಕಾರ ಆಗ್ತಿರೋ, ಬಡವರಾಗಿರ್ತಿರೋ, ಶ್ರೀಮಂತರಾಗ್ತಿರೋ, ಲಕ್ಷಾಧೀಶರಾಗ್ತಿರೋ ಅಥವಾ ಕೋಟ್ಯಾಧೀಶರಾಗ್ತಿರೋ ಅಥವಾ ಬಿಲಿಯನರ್ ಆಗ್ತಿರೋ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ನೋಡಿ. ಹಾಗೆಯೇ ಇಂತಹ ವಿಡಿಯೋಗಳನ್ನು ತಯಾರಿಸಿ ನಿಮಗೆ ಕೊಡುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒತ್ತಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನದ ಬಗ್ಗೆ ನಿಮಗೆ ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇನ್ನು ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿಯಬೇಕೇ? ಹಾಗಿದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಹಾಯ್ ಅಥವಾ ಎಸ್ ಅಂತ ಕಳಿಸಿ, ನಾವು ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮಗೆ ನಿಮ್ಮ ಭವಿಷ್ಯವನ್ನು ತಿಳಿದು ನೀವು ಸಾಹುಕಾರರಾಗ್ತಿರೋ, ಕೋಟ್ಯಾಧೀಶರಾಗ್ತಿರೋ, ಬಿಲಿಯನರ್ ಆಗ್ತಿರೋ ಎಂಬುದನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕೆಲವರು ಲಕ್ಕಿ ಹ್ಯಾಂಡನ್ನು ಹೊಂದಿರುತ್ತಾರೆ. ಅಂತಹ ಲಕ್ಕಿ ಹ್ಯಾಂಡ್ ಇರುವಂತಹ ಹಸ್ತದಲ್ಲಿ ನಾವು ಕೆಲವು ರೇಖೆಗಳನ್ನು ಪರಿಶೀಲಿಸಬಹುದು. ಟೆಸ್ಲಾ ಕಾರನ್ನು ತಯಾರಿಸುವಂತಹ ಟೆಸ್ಲಾದ ಓನರ್ ಆದಂತಹ ಮಾಲೀಕರಾದಂತಹ ಎಲನ್ ಮಸ್ಕ್ನವರ ಹಸ್ತವೂ ಸಹ ಇಂತಹ ಕೆಲವು ಲಕ್ಷಣಗಳಿಂದ ಕೂಡಿದೆ. ಅಂತಹ ಅದೃಷ್ಟವಂತ ವ್ಯಕ್ತಿಯ ಹಸ್ತವನ್ನು ಪರಿಶೀಲಿಸುವಾಗ ನಮಗೆ ಹಲವು ವಿಚಾರಗಳು ತಿಳಿದು ಬರುತ್ತದೆ. ಅಂತಹ ಹಸ್ತಗಳಲ್ಲಿ ಅವರ ಹಸ್ತದಲ್ಲಿ ಏನಿದೆ ಎಂದು ತಿಳಿದುಕೊಂಡಾಗ ನಮ್ಮ ಹಸ್ತವನ್ನು ನಾವು ಪರಿಶೀಲಿಸಿ ನೋಡಬೇಕು. ನಮ್ಮ ಹಸ್ತದಲ್ಲಿ ಅಂತಹ ಯಾವುದಾದರೂ ಸೂಚನೆ ಇದೆಯೇ ಎಂಬುದನ್ನು ನೋಡಬೇಕು. ಅಂತಹ ಸೂಚನೆಗಳಿದ್ದರೆ ನೀವು ಸಹ ಆಗರ್ಭ ಶ್ರೀಮಂತರಾಗುತ್ತೀರಿ. ಯಾವುದೇ ಒಂದು ಕೆಲಸವನ್ನು ಮಾಡುವಂತಹ ವ್ಯಕ್ತಿಯಾಗಿದ್ದರೆ ಅವರು ದೃಢವಾದ ನಿರ್ಧಾರವನ್ನು ತಿಳಿದುಕೊಳ್ಳುತ್ತಾರೆ. ಅವರ ಹಸ್ತವನ್ನು ನೋಡುವಾಗ ಅದು ಉದ್ದವಾದ ಹಸ್ತವಾಗಿರುತ್ತದೆ. ಅವರ ಚಿಂತನೆಗಳನ್ನು, ದೃಢವಾದ ನಿರ್ಧಾರಗಳನ್ನು ತಿಳಿಸುತ್ತದೆ. ಅಂದರೆ ಉದ್ದವಾದ ಹಸ್ತ ಇರುವುದರಿಂದ ಅವರ ದೃಢವಾದ ನಿರ್ಧಾರ, ಚಿಂತನೆಗಳನ್ನು ತಿಳಿಯಬಹುದು. ಅಂತಹ ಕೈಗಳ ಬೆರಳುಗಳನ್ನು ನೋಡುವಾಗ ನೋಡಿ, ಈ ತೋರು ಬೆರಳು ಹೆಚ್ಚು ಉದ್ದವಾಗಿರುತ್ತದೆ. ಈ ತೋರು ಬೆರಳು ಹೆಚ್ಚು ಕಡಿಮೆ ಇದರಷ್ಟೇ ಉದ್ದವಾಗಿರುತ್ತದೆ. ಈ ನಡುಬೆರಳಿನಷ್ಟೇ ಉದ್ದವಾಗಿರುತ್ತದೆ. ಗುರುಬೆರಳು ಹೆಚ್ಚು ಉದ್ದವಾಗಿರುತ್ತದೆ. ಈ ಉದ್ದವಾಗಿರುವುದರಿಂದ ಇವರು ಜನರ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತಾರೆ. ಜನರು ಮೆಚ್ಚುವ ನಾಯಕರೆನಿಸಿಕೊಳ್ಳುತ್ತಾರೆ. ಈ ಗುರುಬೆರಳಿನಲ್ಲಿ ಇಂಥ ಉದ್ದವಾಗಿರುವಂಥ ಗುರುಬೆರಳಲ್ಲಿದ್ದವರು ಅವರು ಜನರ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುವಂತಹ ವ್ಯಕ್ತಿಯಾಗಿರುತ್ತಾರೆ. ಇನ್ನು ಸೂರ್ಯರೇಖೆ ತುಂಬ ಉತ್ತಮವಾಗಿರುತ್ತದೆ. 1 2 ಹೀಗಿರುತ್ತದೆ. 2 ಸೂರ್ಯರೇಖೆ ಇರುತ್ತದೆ.
ಸೂರ್ಯರೇಖೆ ಉತ್ತಮವಾದ ಇರುವುದರಿಂದ ಹಣ ಆಸ್ತಿಯನ್ನು ಸಂಪಾದಿಸುವ ಛಲ ಅವರಲ್ಲಿರುವುದು. ಅವರ ಆಸೆ ಏನು ಆಸೆ ಪಡುತ್ತಾರೋ, ಏನು ಬಯಸುತ್ತಾರೋ ಅದು ಕೈಗೂಡುತ್ತದೆ. ಈಗ ಈ ಬೆರಳು ನೋಡಿ, ಈಗ ಕಿರು ಬೆರಳು ಇವರ ಇಲ್ಲಿಗೆ ಎಂದರೆ ಎರಡನೆಯ ಗಿನ್ನಿಗೆ ಬಂದಿದ್ದರೆ, ಎರಡನೇ ಗಿನ್ನು ಈ ಸೂರ್ಯ ಬೆರಳಿನ ಎರಡನೇ ಗಿನ್ನಿನ ತನಕ ಬಂದಿರುತ್ತದೆ. ಅವರ ಆಸೆ ಅವರ ಎರಡನೆಯ ಗಣ್ಣಿನವರೆಗೆ ಬೆಳೆದಿರುವುದರಿಂದ ಇವರ ವ್ಯವಹಾರಗಳು ಅಂದರೆ ನೋಡಿ ಇಲ್ಲಿ ತನಕ ಬಂದಿರಿಂದ ಅವರ ವ್ಯವಹಾರಗಳು ಹೆಚ್ಚು ಹೆಚ್ಚು ಅಭಿವೃದ್ಧಿಯಾಗಿ ಅವರು ತಾನು ಯಾವುದೇ ಕೆಲಸ ಮಾಡಿದರೂ ಅದು ಹೆಚ್ಚು ಅಭಿವೃದ್ಧಿಯಾಗಿ ಯಶಸ್ವಿಯಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಇದು ಈಗ ಈ ಬೆರಳು ಉದ್ದವಾಗಿರುವುದು ಹಾಗೂ ಕಿರುಬೆರಳು ಉದ್ದವಾಗಿರುವುದು, ಅದರ ಉದ್ದ ಸೂರ್ಯ ಬೆರಳಿನ ಎರಡನೆಯ ಗಿಣ್ಣಿನವರೆಗೆ ಇರುತ್ತದೆ. ಅದರಿಂದ ಅವರ ವ್ಯವಹಾರಗಳು ಯಶಸ್ವಿಯಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಶನಿಪರ್ವ ಇದು ಶನಿಪರ್ವವು ಉತ್ತಮವಾಗಿದ್ದು ಉಬ್ಬಿದಂತಿರುತ್ತದೆ. ಶನಿಪರ್ವವು ಉತ್ತಮವಾಗಿದ್ದು ಅಲ್ಲಿ ಎರಡು ರೇಖೆಗಳಿರುವುದರಿಂದ, ಇಲ್ಲಿ ಎರಡು ರೇಖೆಗಳನ್ನು ಕಾಣ್ಬೋದು, ಎರಡು ರೇಖೆಗಳು, ಹೀಗೆ ಎರಡು ರೇಖೆಗಳಿರುವುದರಿಂದ ಇದು ಒಂದು ರೇಖೆ, ಇದು ಒಂದು ರೇಖೆ, ಹೀಗೆ ಎರಡು ರೇಖೆಗಳಿರುವುದರಿಂದ ಆ ವ್ಯಕ್ತಿ ತಂತ್ರಜ್ಞಾನದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದು ಯಾವುದಾದರೂ ಹೊಸ ಅನ್ವೇಷಣೆಯಲ್ಲಿ ಸಂಶೋಧನೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಹಾಗೆ ತೊಡಗಿಕೊಂಡವರು ಆ ರಂಗದಲ್ಲಿ ಉತ್ತಮ ಸಾಧನೆಯನ್ನು ಮಾಡುತ್ತಾರೆ, ಅದು ಅಭಿವೃದ್ಧಿಯಾಗುತ್ತದೆ. ಅದೇ ರೀತಿ ಸೂರ್ಯಪರ್ವ ನಾನು ಹೇಳಿದ್ದೀನಿ, ಇದು ಸೂರ್ಯಪರ್ವ ನಿಮ್ಗೆ ಗೊತ್ತಿದೆ, ಇದು ಸೂರ್ಯಪರ್ವ. ಈ ಸೂರ್ಯಪರ್ವವು ಚೆನ್ನಾಗಿದ್ದು ಅಲ್ಲಿ ಯಾವ ದೋಷ ಫಲಗಳು ಇಲ್ಲದೆ ಅಲ್ಲಿಯ ಜೋಡಿಯಾಗಿರುವಂತಹ ಎರಡು ರೇಖೆಗಳು, ಹೀಗೆ ಜೋಡಿಯಾದಂತಹ ಎರಡು ರೇಖೆಗಳಿದ್ದರೆ ಜೋಡಿಯಾದಂಥ ಎರಡು ರೇಖೆಗಳು ಒಂದು ರೇಖೆಯಲ್ಲಿ ತ್ರಿಕೋಣ, ಇದರಲ್ಲಿ ಒಂದು ರೇಖೆಯಲ್ಲಿ ಒಂದು ತ್ರಿಕೋಣ ಚಿಹ್ನೆ, ಇರುವುದರಿಂದ ಒಂದು ರೇಖೆಯಲ್ಲಿ ಒಂದು ತ್ರಿಕೋಣ ಚಿಹ್ನೆ ಇರುವುದರಿಂದ ಅವರು ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು, ಇವರು ಒಂದು ಕೆಲಸವನ್ನು ಬಿಟ್ಟು ಇನ್ನೊಂದು ಕೆಲಸವನ್ನು ಆರಂಭಿಸುತ್ತಾರೆ, ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸವನ್ನು ಆರಂಭಿಸುತ್ತಾರೆ. ಅದು ಹೇಗಿರುತ್ತದಂತೆ, ಸೂರ್ಯನಂತೆ ಹೊಳೆಯುವ ಮತ್ತೊಂದು ಉದ್ಯಮಕ್ಕೆ ಹೋಗಿ ಅಲ್ಲಿ ಅವರು ಹೆಚ್ಚು ಹೆಚ್ಚು ಅಭಿವೃದ್ಧಿಯಾಗಿ ಬೆಳೆಯುತ್ತಾರೆ ಎಂಬುದರ ಸೂಚನೆಯಾಗಿದೆ ಎಂಬುದನ್ನು ತಿಳಿದುಕೊಳ್ಳಿ. ಬುಧರೇಖೆ ಶುದ್ಧವಾದ ರೇಖೆ ಬಲಗಡೆ ಕಂಕಣದಿಂದ ಹೊರಟಂತಹ ಒಂದು ರೇಖೆ ಇಲ್ಲಿ ಬಂದಿರುತ್ತೆ. ಎಲ್ಲಿ ಬುಧಪರ್ವಕ್ಕೆ ಬಂದಿರುತ್ತದೆ. ಇದು ನಿಮಗೆ ಗೊತ್ತಿದೆ, ಬುಧಪರ್ವವನ್ನು ತಲುಪಿದೆ. ನೋಡಲ್ಲ, ಸ್ವಲ್ಪ ತಪ್ಪಾಯಿತು. ಇದು ಇಲ್ಲಿಂದ ಹೊರಟು, ಎಲ್ಲಿಂದ ನಾನು ಹೇಳಿದ್ದು ಸ್ವಲ್ಪ ತಪ್ಪಾಯಿತು, ಬಲಗಡೆಯಿಂದ ಇಲ್ಲಿಂದ ಹೊರಟು ಇಲ್ಲಿಗೆ ಬಂದಿರುತ್ತದೆ. ಅಂದರೆ ಶುಕ್ರಪರ್ವವನ್ನು ದಾಟಿ ಅದು ಬುಧಪರ್ವಕ್ಕೆ ಬಂದಿರುತ್ತದೆ. ಇದು ಅವರ ವ್ಯವಹಾರದಲ್ಲಿ ಅವರ ಬುದ್ಧಿವಂತಿಕೆ, ಜಾಣ್ಮೆ ಮತ್ತು ಯಶಸ್ಸನ್ನು ಸೂಚಿಸುತ್ತದೆ. ಬುದ್ಧಿವಂತಿಕೆ ಮತ್ತು ಯಶಸ್ಸು ಎಲ್ಲವನ್ನ ಸೂಚಿಸುತ್ತದೆ. ಇದು ಅವರನ್ನು ನಾವು ಗುರುತು ಮಾಡುವಂಥದ್ದು.
ಇನ್ನು ಇವರು ತಮ್ಮ ಜ್ಞಾನದಿಂದ ಹಾಗೂ ಅನುಭವದಿಂದ ಯಶಸ್ಸು ಗಳಿಸುತ್ತಾರೆ ಎಂಬುದಕ್ಕೆ ಇವರ ವಿದ್ಯಾರೇಖೆ, ಈ ಜ್ಞಾನರೇಖೆ ಎರಡಾಗಿ ಕವಲೊಡೆದಿರುವುದು ಕೊನೆಗೊಂಡಿರುವುದು. ಅಂದರೆ ಎರಡಾಗಿ ಕವಲೊಡೆದು ಕೊನೆಗೊಂಡಿರುವುದು. ಹೀಗಿದ್ದಾಗ ಕೊನೆಗೊಂಡಿರುವುದು ಅಂದರೆ ಹೀಗೆ ಎರಡಾಗಿ ಕೊನೆಗೊಂಡಿರುವುದು ಇನ್ನು ಅವರಲ್ಲಿ ಇವರು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗುತ್ತಾರೆ. ಜ್ಞಾನದಿಂದ ಹೆಚ್ಚು ಹೆಚ್ಚು ವ್ಯವಹಾರಗಳನ್ನು ಮಾಡುತ್ತಾರೆ ಎಂಬುದಕ್ಕೆ ಸೂಚನೆ. ಅವರ ಅನುಭವ ಅದಕ್ಕೆ ಅವರಿಗೆ ಸಹಾಯವಾಗುತ್ತದೆ. ಇನ್ನು ಭಾಗ್ಯರೇಖೆ ಈ ಕಂಕಣದಿಂದ ಬಂದು ಭಾಗ್ಯರೇಖೆ ಕಂಕಣದಿಂದ ಹೊರಟು ಹೀಗೆ ಕಂಕಣದಿಂದ ಹೊರಟ ಭಾಗ್ಯರೇಖೆ ಚಂದ್ರಪರ್ವದಿಂದ ಇವರು ಹಲವು ವಿಧದಲ್ಲಿ ಭಾಗ್ಯರೇಖೆ ಹೀಗೆ ಕಂಕಣ ಮತ್ತು ಚಂದ್ರಪರ್ವ ಅಂದರೆ ಕಂಕಣ ಮತ್ತು ಕಂಕಣದಿಂದ ಹೊರಟು ಚಂದ್ರಪರ್ವದ ಮೂಲಕ ಹೀಗೆ ಬಂದಿದ್ದರೆ ಇವರು ಹಲವು ವಿಧದಲ್ಲಿ ಹಣ ಸಂಪಾದನೆಯೊಂದಿಗೆ ದೇಶ ವಿದೇಶದಲ್ಲಿ ಪ್ರಸಿದ್ಧರಾಗುತ್ತಾರೆ. ಹೀಗೆ ಬಂದಿದ್ದರಿಂದ ದೇಶ ವಿದೇಶದಲ್ಲಿ ಅವರು ಯಶಸ್ವಿಯಾಗುತ್ತಾರೆ. ಪ್ರಸಿದ್ಧರಾಗಿ ಅವರು ಎಲ್ಲ ಕಡೆಯೂ ಸಲ್ಲುವ ವ್ಯಕ್ತಿಯಾಗಿ ಬೆಳೆಯುತ್ತಾರೆ ಎಂಬುದನ್ನು ತೋರಿಸುತ್ತದೆ. ಹಸ್ತದಲ್ಲಿ ಗುರುಪರ್ವವು ಸ್ಟ್ರಾಂಗ್ ಆಗಿದ್ದು ಈ ಗುರುಪರ್ವ ಸ್ಟ್ರಾಂಗ್ ಆಗಿದ್ದು ಎಲ್ಲದಕ್ಕೂ ಸೂಕ್ತ ಮಾರ್ಗದರ್ಶನ ನೀಡುವಂತೆ ಎತ್ತರವಾಗಿದೆ ಹಾಗೂ ಇದು ಉನ್ನತವಾಗಿ ಇರುವುದರಿಂದ ಅವರಿಗೆ ಎಲ್ಲ ಜನರಿಗೂ ಮಾರ್ಗದರ್ಶಕರಾಗುವಂತಹ ಒಂದು ಪ್ರಸಿದ್ಧಿ ಅವರಿಗೆ ಸಿಗುತ್ತದೆ. ಎತ್ತರವಾಗಿದೆ. ಆದುದರಿಂದ ಇಂಥವರು ಬೇಕಾದ ಹಾಗೆ ಸಮಸ್ಯೆಗಳನ್ನು ಹುಟ್ಟುಹಾಕಿ ಅದರಿಂದ ಉತ್ತಮವಾದ ವ್ಯವಹಾರ ನಡೆಸಲು ಸಾಧ್ಯವಾಗುತ್ತದೆ. ಮನಿ ಟ್ರಯಾಂಗಲ್ ಉತ್ತಮವಾಗಿರುವುದರಿಂದ ಇಲ್ಲಿ ನೋಡಿ, ಈ ಮನಿ ಟ್ರಯಾಂಗಲ್ ಉತ್ತಮವಾಗಿರುವುದರಿಂದ ವ್ಯವಹಾರಕ್ಕೆ ಅದು ಉತ್ತಮವಾಗಿರುವುದರಿಂದ ಇಂತಹ ವ್ಯಕ್ತಿಗಳ ಜೀವನದಲ್ಲಿ ಹಣಕ್ಕೆ ಯಾವುದೇ ಕೊರತೆ ಎದುರಾಗುವುದಿಲ್ಲ. ಇಂತಹ ಜನರ ಜೀವನದಲ್ಲಿ ಹಣಕ್ಕೇನು ಕೊರತೆಯಾಗುವುದಿಲ್ಲ ಎಂಬುದರ ಸೂಚನೆ. ಟ್ರಯಾಂಗಲ್ ಚೆನ್ನಾಗಿದ್ದರೆ ಆದರೆ ಆರೋಗ್ಯದಲ್ಲಿ ಕೊಂಚ ಸಮಸ್ಯೆಗಳಿರುವುದನ್ನು ಆಯುಷ ರೇಖೆಯಲ್ಲಿ ನೋಡಬಹುದು. ಇವರ ಇಂತಹ ಎಲ್ಲ ಅದೃಷ್ಟಗಳಿದ್ದರೂ ಸಹ ಇವರಲ್ಲಿ ಕೆಲವು ಅಡ್ಡಗೆರೆಗಳು ಇದಕ್ಕೆ ಬಂದಿದ್ದರೆ ಅಥವಾ ಅದೇ ರೀತಿ ಕಟ್ಟಾಗಿದ್ದರೆ ಅವರ ಜೀವನದಲ್ಲಿ ಆಯುಷ ರೇಖೆಯಲ್ಲಿರುವಂತಹ ದೋಷ ಫಲಗಳಿಂದಾಗಿ ಅವರ ಜೀವನದಲ್ಲಿ ಕೆಲವು ದೋಷ ಫಲಗಳು, ಆರೋಗ್ಯಕ್ಕೆ ಸಂಬಂಧಿಸಿದ ದೋಷ ಫಲಗಳು ಕಂಡುಬರುತ್ತದೆ. ಹಾಗೂ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ, ಕೆಲವರ ಟೀಕೆಯನ್ನು ಎದುರಿಸಬೇಕಾಗುತ್ತದೆ. ಆದರೂ ಇಂತಹ ಜನರು, ಈಗ ನಾನು ಹೇಳಿದಂತಹ ಎಲ್ಲ ಇರುವಂತಹ ಜನರು ಬಿಲಿಯನೇರ್ ಆಗ್ಬೋದು ಅಥವಾ ಆಗರ್ಭ ಶ್ರೀಮಂತರಾಗಿ ಸುಖ ಸಂತೋಷದ ಜೀವನವನ್ನು ನಡೆಸುತ್ತಾರೆ. ಇಂತಹ ಹಲವು ವಿಚಾರಗಳನ್ನು ನಾವು ಪರಿಶೀಲಿಸುವಾಗ ಪ್ರತಿಯೊಬ್ಬರ ಹಸ್ತದಲ್ಲಿಯೂ ಏನಾದರೂ ಒಂದು ರೀತಿಯ ಒಳ್ಳೆಯದು ಮತ್ತು ಯಾವುದಾದರೂ ಒಂದು ಕೆಟ್ಟದ್ದು ದೋಷ ಫಲದ ಚಿಹ್ನೆಗಳನ್ನು ನಾವು ಕಾಣಬಹುದು. ಇಂತಹ ವ್ಯಕ್ತಿಗಳಲ್ಲಿ ನಾವು ಅವರ ಮುಂದಿನ ಭವಿಷ್ಯ, ಅಂದರೆ ಕೆಲವರಿಗೆ 30 ವರ್ಷದ ಮೇಲೆ ಬರುತ್ತೆ, ಕೆಲವು 50 ವರ್ಷದ ಮೇಲೆ ಬರುತ್ತೆ, ಕೆಲವರಿಗೆ 25ನೇ ವರ್ಷದಲ್ಲಿ ಬರುತ್ತೆ. ಅದನ್ನು ನಾವು ಹಸ್ತವನ್ನು ನೋಡಿದಾಗ ಮಾತ್ರ ನಮಗೆ ಅರ್ಥ ಆಗುತ್ತದೆ. ಇಂತಹ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ.
ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿಯಲ್ಲಿ ನಿಮಗೆ ಭವಿಷ್ಯ ತಿಳಿಯುವ ಆಸಕ್ತಿ ಇದ್ದರೆ ನೀವು ಕುಳಿತಲ್ಲಿಯೇ ನಿಮ್ಮ ಭವಿಷ್ಯವನ್ನು ತಿಳಿಯುವಂತಹ, ನೀವು ಎಲ್ಲಿದ್ದೀರೋ ಅಲ್ಲೇ ಇದ್ದು ನಿಮ್ಮ ಭವಿಷ್ಯ ತಿಳಿಯಲು ನೀವು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ವಾಟ್ಸಪ್ ಮೆಸೇಜ್ ಮಾಡಿದರೆ ನಿಮಗೆ ಏನು ಮಾಡಿದರೆ ನಿಮಗೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ನೋಡಲು ಸಾಧ್ಯ ಎಂಬುದನ್ನು ತಿಳಿದುಕೊಂಡು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನಾವು ತಿಳಿಸಿಕೊಡುತ್ತೇವೆ. ಮುಂದೇನಾಗುತ್ತದೆ, ಬಿಲಿಯನೇರ್ ಆಗ್ತಿರೋ ಅಥವಾ ಬಡತನನೋ ಅಥವಾ ಶ್ರೀಮಂತಿಗೆ ಕೋಟ್ಯಾಧೀಶರಾಗ್ತಿರೋ ಲಕ್ಷಾಧೀಶರಾಗ್ತಿರೋ ಎಂಬುದನ್ನು ತಿಳಿಸುತ್ತೇವೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.